ಕಿಡ್ನಿ ಸಮಸ್ಯೆಗೆ. ಈಗ ಏನಾಗಿದೆ ಅಂತಂದರೆ ಈ ಸಕ್ಕರೆ ಕಾಯಿಲೆ ಅನ್ನೋದು ಮನೇಲಿ ಒಬ್ಬೊಬ್ರಿಗೆ ಬರ್ತಾ ಇತ್ತು, ಇವಾಗ ಕಿಡ್ನಿ ಕಾಯಿಲೆ ಅನ್ನೋದು ಮನೇಲಿ ಒಬ್ಬೊಬ್ರಿಗೆ ಬರ್ತಿದೆ. ಅದು ಬಂದರೆ ಮುಗೀತು, ಡಯಾಲಿಸಿಸು ದುಡ್ಡಿರೋರು ಮಾಡಿಸ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಂತೂ ನಮ್ಮಂಥ ಮಿಡಲ್ ಕ್ಲಾಸ್ ಬಡವ್ರ ಕೈಲಿ ಆಗೋದೇ ಇಲ್ಲ. ಇದೊಂಥರ ಸತ್ತೇ ಹೋದಂಗೆ ಜೀವನನೇ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದೆ ಮೆಂಟಾಲಿಟಿ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನೀವು ಹೇಳೋದಂತೂ ಸತ್ಯ. ಹಾಂ ಸರ್. ಯಾಕೆಂದರೆ ಇದು ನಿದರ್ಶನ. ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ ಆಯಿತು, ಡಯಾಲಿಸಿಸಲ್ಲಿದ್ದರು. ಅವಾಗ ಅದೇ ಕ್ವಶನ್ ಬರ್ತಾ ಇತ್ತು, ಇವ್ರನ್ನ ಯಾರು ಕರ್ಕೊಂಡು ಹೋಗ್ಬೇಕು, ಯಾರು ಕರ್ಕೊಂಡು ಬರಬೇಕು, ಇನ್ನೆಷ್ಟು ದಿನ ಬದುಕ್ತಾರೆ. ಅವರು ಡಾಕ್ಟರ್ ಹೇಳ್ಬಿಟ್ಟಿದ್ರು ಡಯಾಲಿಸಿಸಲ್ಲಿ ಇದು 4 ವರ್ಷ ಇರ್ತಾರೆ, ಅವಾಗ 76 ವರ್ಷ. ಡಯಾಲಿಸಿಸಲ್ಲಿ ಇಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರು ನಾವು 4 ವರ್ಷ ಬದುಕ್ಬೋದು. ಸೊ ನೀವೇ ಯೋಚನೆ ಮಾಡಿರಿ ಏನು ಮಾಡಬೇಕು ಅಂತ. ಆ ಟೈಮ್ನಲ್ಲಿ ನಾನು ಅವರಿಗೆ ಯಾವ ರೀತಿ ಈ ಡಯಾಲಿಸಿಸ್ನ ಆಚೆ ಮುಕ್ತಿ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ವಿಲ್ ಪವರಿಂದ ಸುಮಾರು ನೆಫ್ರೋಲಾಜಿಸ್ಟ್ ಡಿಸ್ಕಷನ್ ಮಾಡಿ, ನಾನೇನು ಮೊದಲಿಂದ ಆಸ್ ಎ ಪ್ಯಾಷನ್ ಮಾಡ್ತಾ ಇದ್ದೆ ಈ ಆಯುರ್ವೇದದ ಬಗ್ಗೆ, ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ ರಿಸರ್ಚ್. ಸೊ ಅದನ್ನೇ ಅವ್ರ ಮೇಲೆ ಪ್ರಯೋಗ ಮಾಡಿದೆ. ಪ್ರಯೋಗ ಮಾಡಿ ಸಕ್ಸಸ್ ಆಯಿತು. ಸೊ ಇವತ್ತು ಸಕ್ಸಸ್ ಆಯಿತು. ಇವತ್ತು ಅಥಾರಿಟೇಟಿವ್ ಆಗಿ ವರ್ಲ್ಡ್ಗೆ ಮೆಸೇಜ್ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಸರ್. ಯಾವುದೇ ಒಂದು ಇನೋವೇಷನ್ಸು ವರ್ಲ್ಡ್ಗೆ ಬರಬೇಕು ಅಂತಂದರೆ ರಿಸರ್ಚ್ ಆರ್ಟಿಕಲ್ಸು ಎಷ್ಟು ಸಾಧ್ಯವಾದಷ್ಟು ರಿಲೀಸ್ ಆಗುತ್ತೆ ಇಂಟರ್ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಜರ್ನಲ್ಸಲ್ಲಿ. ಆವಾಗ ಅದು ಅರ್ಥ ಮಾಡ್ಕೊಂಡು ಬರ್ತೈತೆ. ಹೌದು ಸರ್. ಇಲ್ಲಾಂದರೆ ಜನರು ಎಷ್ಟೋ ಜನ ಮಾಕ್ರಿ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ಇದು ಹಣನ ಇದು ಮಾಡೋದಕ್ಕೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಜನಗಳನ್ನ. ಸೊ ಆದ್ದರಿಂದ ಇದು ಇದು ತಗೊಳುತ್ತೆ. ಇವಾಗ ಎಷ್ಟರ ಮಟ್ಟಿಗೆ ಇದಿದೆ ಅಂತಂದರೆ ಎಲ್ಲರೂ ಹೇಳೋದೇನೆಂದರೆ ವರ್ಲ್ಡಲ್ಲಿ ನಂಬರ್ 1 ಮೆಡಿಕಲ್ ಸ್ಕೂಲ್ ಹಾರ್ವರ್ಡ್ ಅಂತ ಹೇಳ್ತಾರೆ, ಬಾಸ್ಟನ್ನಲ್ಲಿದೆ. ಅಲ್ಲೂ ಸಹ ಇದಕ್ಕೆ ವಿಜ್ಞಾನ ಇಲ್ಲ. ಮೈಂಡಲ್ಲಿ ಕ್ವಶನ್ ಬರ್ತದೆ, ನೆಗೆಟಿವಿಟಿ. ಅದನ್ನು ನಾವು ನಾಡು ಭಾಷೆಯಲ್ಲಿ ಕೊಳಕು ಮೈಂಡು ಅಂತ ಹೇಳ್ತೀವಿ. ಹೌದು ಸರ್. ಅಲ್ಲೇ ಇರ್ದಿದ್ದು ಇಲ್ಲೆಲ್ಲಿ ಬರುತ್ತೆ ಅಂತ ಹಾಗೆ ಯಾರು ಅಂದ್ಕೊಳ್ತಾರೆ. ಸೊ ಅವ್ರಿಗೆ ಅಷ್ಟೇನೆ, ಅವ್ರು ಅಷ್ಟೇ ಸಫರ್ ಪಟ್ಕೊಂಡೇ ಇರಬೇಕಾಗ್ತೈತೆ. ಅದೇ ರೀತಿಯೇ ಅವ್ರು ಇದು ಮಾಡ್ಕೋಬೇಕಾಗ್ತದೆ. ಇವತ್ತು ಟಾಪ್ ಮೋಸ್ಟ್ ಡಾಕ್ಟರ್ಸ್ ಅಲೋಪತಿಕ್, ನಾನು ಹೆಸರು ಹೇಳೋಕ್ಕೋಗಲ್ಲ, ಪಾಪ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಯಾರಿಗೆ ಸಮಸ್ಯೆ ಬರ್ತೈತೆ ಸೊ ಆಟೋಮೆಟಿಕ್ಲಿ ನನ್ನ ಹತ್ರ ಬರ್ತಾರೆ. ಖಂಡಿತ. ಆಮೇಲೆ ಇನ್ನು ಕೆಲವು ಮೆಡಿಕಲ್ ಕಾಲೇಜಸ್ ಹೇಳಲ್ಲ, ಅವರ ಪ್ರಿನ್ಸಿಪಲ್ಸ್ ಎಷ್ಟು ಒಳ್ಳೆಯವರು ಅಂದರೆ ಯಾರು ಅಂತ ಪ್ರಿಕೇರಿಯಸ್ ಕಂಡೀಷನ್ ಬರ್ತಾರೆ ಸ್ಟ್ರೈಟ್ ಇಲ್ಲಿಗೆ ರೆಫರ್ ಮಾಡ್ತಾರೆ. ಇವರು ಪೇಷಂಟ್ ಸುಮ್ಮನೆ ಇರಲ್ಲ, ಸರ್ ಇಂಥ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಸಾಹೇಬರು ನಮಗೆ ಹೇಳಿದರು. ಈಗ ಸೊ ಇವತ್ತಿನ ಟಾಪಿಕ್ಕು ನೀವು ಚರ್ಚೆ ಮಾಡೋಕಂದ್ರಿ, ಹೌದು, ಡಯಾಲಿಸಿಸ್ ಯಾವ ಬೇಕು. ಹೌದು ಸರ್. ಈಗ ಜನದ ತಲೆಗೆ ಹೋಗ್ಬಿಟ್ಟಿದೆ ಕಿಡ್ನಿ ಸಮಸ್ಯೆ ಅಂದೇಟ್ಗೆ ಡಾಕ್ಟರ್ ಹೇಳ್ತಾರೋ ಇಲ್ವೋ, ಡಯಾಲಿಸಿಸ್ಗೆ ಅವರು ಮೈಂಡ್ ಸೆಟ್ ರೆಡಿ ಆಗೋಗಿರುತ್ತೆ ಆಲ್ರೆಡಿ. ರೆಡಿ ಆಗೋದಿಲ್ಲ, ವಿಜ್ಞಾನ ಅದೇ ಹೇಳೋದು. ಇದರಲ್ಲಿ 5 ಸ್ಟೇಜಸ್ ಇದೆ. ಕ್ಯಾನ್ಸರ್ ತರ 5th ಸ್ಟೇಜ್ ಅಂತಂದ್ರೆ 15ರಿಂದ ಕೆಳಗಡೆ ಕಿಡ್ನಿ ಫಂಕ್ಷನ್ ಇತ್ತು ಅಂದ್ರೆ ಅದಕ್ಕೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಇಲ್ಲದೆ ಬದುಕ್ಸಕ್ಕಾಗಲ್ಲ ಅಂತ. 15ಕ್ಕಿಂತ ಅದೇ ಮೆಡಿಕಲ್ ಸೈನ್ಸ್ ಹೇಳೋದು. ಅದನ್ನ GFR ರೇಟ್ ಅಂತಾರೆ, ಗ್ಲೋಬುಲಸ್ ಫಿಲ್ಟ್ರೇಷನ್ ರೇಟ್ ಅಂತ. EG ಫಾರ್ ಎಸ್ಟಿಮೇಟೆಡ್. ಬ್ಲಡ್ ಟೆಸ್ಟ್ ಮಾಡಿಸೋ ಗೊತ್ತಾಗ್ತದೆ. ಸೊ ಅದು ಹೇಳಿದ ತಕ್ಷಣ ಅರ್ಧ ಪ್ರಾಣ ಹೊರಟೋಗಿರ್ತದೆ. ಖಂಡಿತ. ಸೊ ಈಗ ನಾನೇನಂದ್ರೆ ನಾನು ಡಾಕ್ಯುಮೆಂಟೇಶನ್ಸ್ ಪ್ರಕಾರ 6.87 ಇದ್ದವರು 15 ಅದಕ್ಕರ್ಧ 51ಕ್ಕೆ ಮೇಲೆ ಹೊರಟೋಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ ಇವಾಗ. ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಡಾಕ್ಯುಮೆಂಟ್ ಮಾಡಿದ್ದಾರೆ. ವಾಸುದೇವ್ ಅವರು ಅಂತ ಕಿರ್ಲೋಸ್ಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅನ್ಥಿಂಕಬಲ್. ಸೊ ಈಗ ನಂದೇನು ಅಂದ್ರೆ ಕ್ವಶನ್, ಏನೋ 106 ಪೇಷಂಟ್ ನೋಡಿ ಸೊ ಹೇಳ್ಬೇಕಂದ್ರೆ ಅನ್ಥಿಂಕಬಲ್ ಪೇಷಂಟ್ಸ್. ಯಾವಾಗ ಡಯಾಲಿಸಿಸ್ ಬೇಕು, ಯಾವಾಗ ಬೇಡ ಅನ್ನೋದು ವೆಲ್ ಡಿಫೈನ್ ಮಾಡಿದ್ದೀನಿ. ಅದರಲ್ಲಿ ಒಬ್ಬರು ಪೇಷಂಟ್ನನ್ನ ನಾನು ನಿಮಗೆ ಈ ಎಪಿಸೋಡಲ್ಲಿ ಇದು ಟೆಸ್ಟ್ ಮನಿ ಕೊಡ್ತೀನಿ. ಸೊ ಅದಕ್ಕೆ ಇದಕ್ಕೆ ಇದು ಮಾಡ್ತಂದ್ರೆ ಅವ್ರಿಗೆ ಕ್ಲಿಯರ್ ಆಗ್ತದೆ. ಯಾವಾಗ ಬೇಕು ಅಂತಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಫುಲ್ ಇದೆ, ಆಮೇಲೆ ಇನ್ನೊಂದು ಯೂರಿನ್ ಬ್ಲಾಕ್ ಆಗಿದೆ, ಇನ್ನೊಂದು HbA ಇದು ಏನೋ ಹಿಮೋಗ್ಲೋಬಿನ್ ಲೆವೆಲ್ಲು 7ಕ್ಕಿಂತ ಕಡಿಮೆ ಇದೆ.
ಈ ಸ್ಟೇಟಸಲ್ಲಿದ್ದಾಗ ಡಯಾಲಿಸಿಸ್ ಬೇಕೇ ಬೇಕು. ಆಮೇಲೆ ಮೈಂಡಲ್ಲಿ ಇದು ಇಟ್ಕೊಬಾರ್ದು, ಡಯಾಲಿಸಿಸ್ ಮಾಡಿಸ್ಕೊಂಡಂದ್ರೆ ಲೈಫ್ ಲಾಂಗ್ ಮಾಡಿಸ್ಬೇಕಂತೇನಿಲ್ಲ. ಡಯಾಲಿಸಿಸ್ ಮಾಡಿ ಸ್ವಲ್ಪ ಇದಾಯ್ತು ಅಂದರೆ ಇಮಿಡಿಯೇಟ್ಲಿ ಆಹಾರ ಪದ್ಧತಿನ ನೋಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಚೆನ್ನಾಗ್ತದೆ.